ಈ ಬಗ್ಗೆ ಮಾತಾಡೋದಕ್ಕೆ ಈಗ ಅರಣ್ಯ ಸಚಿವರ ಪರಿಸರ ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಸಚಿವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್, ಇದು ಏನು ಬಿಗ್ ಬಾಸ್ ನಡೀತಾ ಇದೆ ಸರ್, ಯಾವುದದು ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಇರುವಂಥ ಜಾಗ ಏನಿದೆ ಸರ್, ಅದು ಹಸಿರು ವಲಯಕ್ಕೆ ಸೇರಿದ್ದ? ನೋಡಿ, ನನಗೆ ಮಾಹಿತಿ ಇದ್ದ ಪ್ರಕಾರ ಜಾಲಿವುಡ್ ಸ್ಟುಡಿಯೋಗೆ ಇವರು ಜಲ ಕಾಯ್ದೆ ವಾಯು ಕಾಯ್ದೆ ಅಡಿ ಅನುಮತಿ ಪಡೆಯದೆ ಕಾರ್ಯಾಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಅವರಿಗೆ ಒಂದು ನೋಟಿಸ್ ಕೊಡಲಾಗಿತ್ತು. ಕ್ಲೋಸರ್ ನೋಟಿಸ್ ಈಗಾಗಲೇ ಕೊಡಲಾಗಿದೆ. ಹೌದು, ಯಾಕಂದ್ರೆ ಈ ವಿಷಯದ ಬಗ್ಗೆ ರಾಮನಗರ್ ಪ್ರಾದೇಶಿಕ ಕಚೇರಿಯಿಂದ 2024ರಲ್ಲಿ 2 ಬಾರಿ ನೋಟಿಸ್ ನೀಡಿದ್ರು. ಅವ್ರು ಏನು ಅನುಪಾಲನೆ ಮಾಡಿಲ್ಲ. ಇವತ್ತು ಅಲ್ಲಿರುವಂತ SGP ಏನಿದೆ ಅಲ್ಲ, ಆ SGP ಕಾರ್ಯನಿರ್ವಹಣೆಯನ್ನು ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಆಗ್ತಾ ಇದ್ದಿಲ್ಲ. ಅವ್ರಲ್ಲಿರುವಂತ ಜನರೇಟರ್ ಸೆಟ್ ಇರ್ಬೋದು, ಅದಕ್ಕೆ ಅವರು ಅನುಮತಿನೂ ಪಡೆದಿಲ್ಲ. ಇವೆಲ್ಲಾ ಉಲ್ಲಂಘನೆ ಮಾಡಿದ್ದು ಅವರಿಗೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಸಮಯನೂ ಕೊಟ್ಟಿದ್ದಾರೆ. ಅದ್ರ ಒಳಗಾಗಿ ಎಲ್ಲ ಸರಿಪಡಿಸ್ಕೊಳ್ಬೇಕಾಗಿತ್ತು. CF ತಗೊಂಡಿಲ್ಲ, CF ತಗೊಂಡಿಲ್ಲ. ಎಲ್ಲಾ ಕಾನೂನುಗಳ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಮುಚ್ಚುವಂತ ಒಂದು ಆದೇಶವನ್ನು ಕೊಡಲಾಗಿದೆ. ಅಲ್ಲ ಸರ್, 1 ವರ್ಷದಿಂದ ನಡೀತಾ ಇದೆ ಇದು. 1 ವರ್ಷದಿಂದ, ಯಾಕಂದ್ರೆ ಫಸ್ಟ್ ಇವರಿಗೆ ಹೋಗಿದ್ದು, ಫಸ್ಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೇ 2024 ಮಾರ್ಚ್ 19ನೇ ತಾರೀಕು. ಹೌದು, 24ಕ್ಕೆ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಹೋದ ವರ್ಷ 4ನೇ ತಿಂಗಳು ಏಪ್ರಿಲ್ ಅಲ್ಲಿ. ಅವತ್ತಿಂದ ಇವತ್ತಿನವರೆಗೆ ಇದು ನಡೀತಾ ಇದ್ರೂ ಕೂಡ ಬಿಗ್ ಬಾಸ್ ಈಗ ಸ್ಟುಡಿಯೋಸ್ ಅವರು ಜಾಲಿವುಡ್ ಅವ್ರಿಗೂ ಮತ್ತು ಇಲ್ಲಿ ಪ್ರಶ್ನೆ ಏನಿದೆ ತಿಳ್ಕೊಳ್ಳಿ. ಈಗ ಇವರು ಕಾನೂನು ಉಲ್ಲಂಘನೆ ಮಾಡಿದ್ದಂಥದ್ದು ಇವತ್ತು ಎಲ್ಲರ ಗಮನದಲ್ಲಿದೆ. ಕಾಲ ಕಾಲಕ್ಕೆ ದೂರುಗಳು ಬರ್ತದೆ. ಇವತ್ತು ಅಧಿಕಾರಿಗಳು ಹೋಗಿ ಸರಿಪಡಿಸ್ಕೋರಿ ಅಂತ ಹೇಳ್ತಾರೆ ಇವತ್ತು. ಆದರೆ ಇವರು ಯಾವುದೇ ರೀತಿಯಲ್ಲಿ ಕ್ಯಾರೆ ಅನ್ನದೆ ಏನು ಅಧಿಕಾರಿಗಳು ಹೇಳಿದ್ರು, ನೋಟಿಸ್ ಕೊಟ್ಟಿದ್ರು, ಅವ್ರ ಗಮನಕ್ಕೆ ತಂದ್ರು, ಅದನ್ನು ಅನುಪಾಲನೆ ಮಾಡದೆ ನಾವೆಲ್ಲ ಕಾನೂನಿಗಿಂತ ದೊಡ್ಡವರು ಅಂತ ಹೇಳಿದ್ರೆ ಮುಂದೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಕಾನೂನು ರೀತಿಯ ಕ್ರಮ ಆಗಿದೆ ಅಷ್ಟೇ. ಕರೆಕ್ಟ್. ಆದ್ರೆ ಸರ್, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ರಿ ಸರ್. ಕಾನೂನು ಎಲ್ಲರಿಗೂ ಒಂದೇ ಸರ್. ಆದ್ರೆ ಸರ್ ಟೈಮಿಂಗ್ ರೀ ಸರ್, ಟೈಮಿಂಗ್ ಯಾಕಂದ್ರೆ 28 ಸೆಪ್ಟೆಂಬರ್. ಈಗ ನಾವು ಸಂಖ್ಯೆ ಮಾಡ್ಕೊಂತ ಹೋದ್ರೆ ಬಹಳಷ್ಟು ವಿಚಾರಗಳು ಬರ್ತವೆ. ಹೌದೌದು. ಆದ್ರೆ ಒಂದೊಂದು ಸಮಯದಲ್ಲಿ ದೂರುಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಕ್ರಮ ಆಗ್ತದೆ. ದೂರುಗಳು ಬರದೇ ಇದ್ರೆ ಬಹಳಷ್ಟು ಒತ್ತಡದಲ್ಲಿರ್ಬೋದು, ಮತ್ತೊಂದಿರ್ಬೋದು, ನೋಡ್ಲಿಕ್ಕಿರ್ಲಿಕ್ಕಿಲ್ಲ. ಅದ್ರ ಬಗ್ಗೆನೂ ವಿಚಾರಣೆ ಮಾಡ್ತೀವಿ. ಅದ್ರ ಬಗ್ಗೆನೂ ನಾನು ವರದಿಯನ್ನು ತರಿಸ್ಕೊಳ್ತೇನೆ. ಕರೆಕ್ಟ್ ಸರ್. ಇದರಲ್ಲಿ 2 ವಿಚಾರ ಇದೆ ಸರ್. ಈಗ ಪ್ಲಾಟ್ ನಂಬರ್ 24 and 26 ಅಲ್ಲಿ ಸರಿಯಾಗಿ ಕೊಳಚೆ ನೀರಿನ ಸಂಸ್ಕರಣಾ ಘಟಕ ಇರಲಿಲ್ಲ. ವಾಯು ಮತ್ತು ಪರಿಸರ ಇಲಾಖೆಯಿಂದ ಮತ್ತು ಕೊಳಚೆ ಮಂಡಳಿಯಿಂದ ಸರಿಯಾದ ಪರ್ಮಿಷನ್ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಸರ್, ಮತ್ತೊಂದು ಕಡೆ ಈ ಬಿಗ್ ಬಾಸ್ ಅನ್ನುವಂತಹ ಅತಿ ದೊಡ್ಡ ಕಾರ್ಯಕ್ರಮ, ಈ ಬಿಗ್ ಬಾಸ್ ನಡೆಯುವಂತಹ ಕಾರ್ಯಕ್ರಮದ ಸಂದರ್ಭದಲ್ಲೇ 28ಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ ರಾಧಾವ್ರ ಒಂದ್ ಮಾತು ಹೇಳ, ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕ್ರಿ ಸರ್, ಎಷ್ಟು ಪಾಪ್ಯುಲರ್ ಐತಿ. ನಮ್ಗೆ ಏನ್ ಅದೇ ಕೆಲಸ ಇರುತ್ತಾ, ನಮ್ಗೆ ಇಲ್ಲೇ ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಏನು ಸಂಬಂಧ ಇಲ್ಲ. ಕಾನೂನು ಕೇಳಿ, ಒಂದ್ ಮಾತು ಕೇಳಿ. ಈಗ ನೀವು ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕಾನೂನು ರೀತಿಯ ಕ್ರಮ ಆಗಿದೆ ಅಷ್ಟೇ. ಹೌದೌದು, ಕಾನೂನು ರೀತಿಯ. ಯಾಕಂದ್ರೆ ಇವತ್ತು ಕೊಟ್ಟಿದ್ದಲ್ಲ ಬಿಡ್ರಿ ಸರ್, ಇದು 1 ವರ್ಷದಿಂದ ನಡೀತಾ ಇದೆ. ಬಟ್ ಪ್ರಾಪರ್ಟಿ ಓನರ್ಗೂ ಮತ್ತು ಇದಕ್ಕೂ ಸಂಬಂಧ ಇದೆ. ಬಟ್ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲೇ ಬೀಗ ಜಡ್ದಿರೋದು 1 ವರ್ಷದಿಂದ ನಡೀತಾ ಇರುವಂತಹ ಈ ಜಟಾಪಟಿಯಲ್ಲಿ. ಆ ಟೈಮಿಂಗ್ ಬಗ್ಗೆ ಕೆಲವೊಬ್ರು ಪ್ರಶ್ನೆ ಬೇಕು ಅಂತ ಮಾಡಿದಾರ. ಇದರಲ್ಲಿ ಯಾರ್ದಾದ್ರೂ ಇಂಟ್ರೆಸ್ಟ್ ಇದೆಯಾ, ಈ ಪ್ರಾಪರ್ಟಿ ಮೇಲೆ ಯಾರ್ದಾದ್ರೂ ಕಣ್ಣಿದೆಯಾ, ಹಾಗೆ ಹೀಗೆ ಅಂತ ಇರ್ತಾವ ಸರ್. ಇವೆಲ್ಲ ಕ್ವೈಟ್ ಕಾಮನ್. ಗೊತ್ತಿಲ್ಲ, ನಮಗೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸರ್ ಈಗ ಏನ್ರಿ ಸರ್, ಈಗ ಮುಂದೆ ಏನಾಗತ್ರಿ ಸರ್? ಮುಂದೆ ನಿಯಮಾನುಸಾರ ಮುಂದಿನ ಕ್ರಮ ಆಗತ್ತೆ. ನಿಯಮಾನುಸಾರ ಅಂದ್ರೆ ಸರ್, ಈಗ 12ಕ್ಕೆ ಮತ್ತೆ ಕೋರ್ಟ್ನಲ್ಲಿ ಕೇಸ್ ಇದೆ ಸರ್. ನಾಳೆ ಏನೋ ಅವ್ರಿಗೆ ಕ್ವಿಕ್ ಆಗಿ ಒಂದು ಅರ್ಜಿ ತೀರ್ಪು ಕೊಡ್ತದೆ ನೋಡೋಣ. ಕೋರ್ಟ್ ತೀರ್ಪಿಗೆ ಎಲ್ಲರೂ ತಲೆಬಾಗ್ಲೇಬೇಕಾಗ್ತದೆ. ಕೋರ್ಟ್ ಏನ್ ತೀರ್ಪು ಕೊಡ್ತದೆ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿ.